ಗುರುಗಳೇ, ಹಾಗಾದರೆ ಒಂದು ಮನೆಯಲ್ಲಿ ಮೂಕ ಮಗು ಹುಟ್ಟೋದಕ್ಕೆ ಕಾರಣ ಏನು? ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಒಂದು ಮನೆ ಒಬ್ಬ ವ್ಯಕ್ತಿ ಅಂತ ಹೇಳುವಾಗಿಲ್ಲ. ಹಲವಾರು ಜಾಗಗಳಲ್ಲಿ, ಸ್ಥಳಗಳಲ್ಲಿ ಸಮಸ್ಯೆ ಇದೆ. ಊರು, ಗ್ರಾಮ, ಸ್ಟೇಟಲ್ಲಿ, ರಾಜ್ಯದಲ್ಲಿ ಈ ಥರ ಹಲವಾರು ರೀತಿಯಲ್ಲಿ ನಾವು ಅದನ್ನು ಗುರುತಿಸ್ಬೋದು. ಈ ಮೂಕ ಅಂಗವಿಕಲತೆಯ ಮಕ್ಕಳು ಹುಟ್ಟೋದಕ್ಕೆ ಕಾರಣ ಏನು? ನೀನು ಆವಾಗಲೇ ಹೇಳಿದೀಯಾ, ಇದು ನಾವು ತಿಳ್ಕೊಳಕ್ಕಾಗೇ ಇಲ್ಲ, ಗುರ್ತಿಸೋಕ್ಕೂ ಆಗಿಲ್ಲ, ಆದರೂ ಬದುಕ್ತಾ ಇದ್ದೀವಿ. ಇದನ್ನು ನಾವು ಅರ್ಥ ಮಾಡಿಕೊಂಡು ಬದುಕೋಕ್ಕಾಗಿದೆಯಾ ಅಂತಕ್ಕಂಥದ್ದೇ ಒಂದು ಯಕ್ಷ ಪ್ರಶ್ನೆ ಆಗುತ್ತೆ. ಈ ರಹಸ್ಯಕ್ಕೆ ಕಾರಣಕರ್ತನಾಗಿರ್ತಕ್ಕಂತಹ ಶ್ರೀಮನ್ನಾರಾಯಣನ ಪಾದ ಕಮಲಗಳಿಗೆ ಕೋಟಿ ಕೋಟಿ ನಮನಗಳನ್ನು ಅರ್ಪಣೆಯನ್ನು ಮಾಡಿ ವಿಷಯಕ್ಕೆ ಬರೋದಾದರೆ, ಮೊದಲನೇ ವಿಚಾರ ಏನಪ್ಪ, ನಾವು ಸಮಸ್ಯೆ ಅಂತಕ್ಕಂಥದ್ರಲ್ಲೇ ಮುಳುಗೋಗ್ಬಿಟ್ಟಿದ್ದೀವಿ. ಈ ಮುಳುಗೋದು ಒಂದೇ ವಿಚಾರಕ್ಕಲ್ಲ, ಹಲವಾರು ರೀತಿ. ಇದಕ್ಕೆ ಸಮಸ್ಯೆಗೆ ಸಾವಿಲ್ಲ, ಇದೆಯಾ? ಇಲ್ಲ ಗುರುಗಳೇ. ಸಮಸ್ಯೆಯಲ್ಲಿರೋದು ಯಾರು? ಮನುಷ್ಯ. ಮನುಷ್ಯ ಸಾಯ್ತಾನೆ. ಹೌದು. ಆದರೆ ಮನುಷ್ಯನಿಗಿನ್ನ ಸಮಸ್ಯೆನೇ ದೊಡ್ಡದು ಅಂತ ನಮಗಿನ್ನೂ ಅರ್ಥ ಆಗಿಲ್ಲ. ಆಗಿದೆಯಾ? ಇಲ್ಲ ಗುರುಗಳೇ. ಸಮಸ್ಯೆ ಸಾವೇ ಇಲ್ಲ, ಮನುಷ್ಯನಿಗೆ ಸಾವಿದೆ. ಅಂದರೆ ಸಮಸ್ಯೆಯಲ್ಲೇ ಇದ್ದೀವಿ ನಾವು ಅಂತ ನಮಗಿನ್ನೂ ಗೊತ್ತಾಗಿಲ್ಲ. ಅದೇನಕ್ಕೆ ಹಂಗೆ ಹೇಳ್ತೀರಿ? ಸಮಸ್ಯೆ ಹಂಗಾರೆ ಇಲ್ಲದೆ ಇರೋರು ಯಾರೂ ಇಲ್ವಾ? ಇರಬಹುದೇನೋ, ಇದ್ದಾರೆ ಅಂತ ಅಂದ್ಕೊಳ್ಳೋಣ. ಇದಕ್ಕೊಂದು ಪ್ರಶ್ನೆ ಬರುತ್ತೆ, ದೇವರು ಇದ್ದಾನ? ಈ ಕ್ವಶನ್ಗೆ ಆನ್ಸರ್ ನಮ್ಮ ದೇಶದಲ್ಲಿ ಇನ್ನೂವರೆಗೂ ಸಿಕ್ಕಿಲ್ಲ ಗುರುಗಳೇ. ಏನು? ಒಬ್ಬನಿದ್ದಾನೆ, ಒಬ್ಬರಿಲ್ಲ, ಒಬ್ಬರೆಲ್ಲವರೇ ಇಲ್ಲವರೇ. ಸೊ ಈ ಹೋರಾಟದಲ್ಲೇ ನಾವು ಬದುಕಿದ್ದೀವಿ. ಹೌದು. ಇದೇ ಸಮಸ್ಯೆ ಆಗಿರೋದು ನಮ್ಮ ದೇಶಕ್ಕೆ. ಅಂದರೆ ದೇವ್ರು ಇದಾನ ಇಲ್ವಾ ಅನ್ನೋಕ್ಕಂಥ ವಿಚಾರಣೆ ಪಕ್ವತೆ ಆಗೇ ಇಲ್ಲ ನಮಗೆ. ಹೌದು. ಒಂದು 50 ಜನ ಸೇರ್ಸಮ್ಮ, ಎಷ್ಟು ಜನ ಇದ್ದೋಯ್ತಾರೆ? ದೇವರೇ ಇಲ್ಲ ರೀ ಅಂತಾರೆ, ಹೌದಾ? ಹೇಳ್ತಾರೆ. ಸೊ ಈ ರೀತಿಯಾಗಿ ನಮ್ಮ ಸಮಸ್ಯೆ ಏನು ಅಂದರೆ, ನಮ್ಮ ಬುದ್ಧಿ, ನಮ್ಮ ಮನಸ್ಸು, ನಮ್ಮ ದೇಹ, ಇದೇ ಸಮಸ್ಯೆ. ನನ್ನ ಮನಸ್ಸು ಅಂತಾರೆ, ಮನಸ್ಸೇ ಚೆನ್ನಾಗಿಲ್ಲ. ನನ್ನ ದೇಹ ಅಂತಾರೆ, ಆರೋಗ್ಯನೇ ಚೆನ್ನಾಗಿರಲ್ಲ. ನನ್ನ ಜೀವನ ಅಂತಾರೆ, ಏನೂ ಗೊತ್ತಾಗಿರಲ್ಲ. ಹೌದು. ಈ ನಾ ಅಕ್ಷರ ಇದೆಯಲ್ಲ, ನಮ್ಮನ್ನು ಹಾಳು ಮಾಡ್ತಾ ಇದೆ ಅಂತ ನಮ್ಮ ಜನಕ್ಕೆ ಅರ್ಥನೇ ಆಗಿಲ್ಲ. ಮನಸ್ಸು ಯಾರಿಗೆ ಚೆನ್ನಾಗಿದೆ? ದೇಹ ಯಾರಿಗೆ ಚೆನ್ನಾಗಿದೆ? ಚೆನ್ನಾಗಿಲ್ಲ. ಜೀವನ ಯಾರಿಗೆ ಚೆನ್ನಾಗಿದೆ? ಚೆನ್ನಾಗಿಲ್ಲ. ಅಂದಮೇಲೆ ಇದೆಲ್ಲವೂ ಸಮಸ್ಯೆ ಎಲ್ಲಿಂದ ಬರ್ತಾ ಇದೆ? ನಮ್ಮ ಒಟ್ಟಾರೆಯಾಗಿ ಅನುಮಾನ ಇದೆ ಅಂತಾನೂ ಒಪ್ಕೊಳಕ್ಕಾಗಲ್ಲ, ಇಲ್ಲ ಅಂತಾನೂ ಬಿಡಕ್ಕಾಗಲ್ಲ. ಸೊ ಈ ಸಮಸ್ಯೆಯಲ್ಲೇ ನಾವು ಅದಕ್ಕೆ ಸಾವಿಲ್ಲದ ರೀತಿಯಲ್ಲಿ ಜೀವ ಕೊಡ್ತಾ ಹೋಗ್ತಾ ಇದ್ದೀವಿ. ಯಾವುದಕ್ಕೆ? ಸಮಸ್ಯೆಗೆ ನಾವೇ ಕೊಡ್ತಾ ಇರೋದು. ದೇವರೊಣೆ ಅಲ್ಲ ಅದಕ್ಕೆ. ಅಲ್ಲ.